ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಶುಕ್ಲ ಪಕ್ಷ, ಪಾಡ್ಯತಿಥಿ, ವಿಶಾಖ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಖಾಲಿ ಸಿಲಿಂಡರ್ ತಲೆಯ ಮೇಲೆ ಹೊತ್ತು ಪ್ರೊಟೆಸ್ಟ್. ಶೃಂಗೇರಿ ವಿಧಾನಸಭೆ ಅಂಚೆ ಚುನಾವಣೆ ಮತ ಮರು ಎಣಿಕೆಯಲ್ಲಿ ಹೈಡ್ರಾಮಾ. 203 ಲೀಡ್ನೊಂದಿಗೆ ಮತ್ತೆ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಗೆಲುವು. ಮಧ್ಯಪ್ರದೇಶದ ಜಬಲ್ಪುರ್ನ ಬಾರ್ಗಿ ಅಣೆಕಟ್ಟಿನಲ್ಲಿ ನರ್ಮದಾ ನದಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ದೋಣಿ ಮುಳುಗಿ 9 ಸಾವು, 28 ಜನರ ರಕ್ಷಣೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಮೈಸೂರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಖಾಲಿ ಸಿಲಿಂಡರ್ಗಳನ್ನು ತಲೆಯ ಮೇಲೆ ಹೊತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಸಾಮಾನ್ಯರ ಬಗ್ಗೆ ಕೇಂದ್ರಕ್ಕೆ ಯಾವುದೇ ಕಾಳಜಿ ಇಲ್ಲ, ಪ್ರಧಾನಿ ಮೋದಿ ಹೇಳಿದ್ದ ಅಚ್ಚೇ ದಿನ್ ಎಲ್ಲಿದೆ ಎಂದು ವ್ಯಂಗ್ಯವಾಡಿದರು. ಇಂಧನ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಮೋದಿ ವಿದೇಶಿ ನಾಯಕರ ಪ್ರಭಾವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಟೀಕೆಯನ್ನು ವ್ಯಕ್ತಪಡಿಸಿದರು. ತಕ್ಷಣವೇ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಏಕಾಏಕಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇಶದ ಜನರಿಗೆ, ಬಡ ಜನರಿಗೆ ಮತ್ತು ಬೀದಿ ಬದಿನಲ್ಲಿ ಊಟದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ ಏಕಾಏಕಿ ಶಾಕ್ ನೀಡಿದೆ. ಏನಂದರೆ 993 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಮಾಡಿದ್ದಾರೆ. ಇದು ಕೇವಲ 2026ನೇ ಇಸ್ವಿನಲ್ಲಿ ಇದು 3ನೇ ಸಲ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಕೇವಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನಮಗೇನು ಅನಾನುಕೂಲ ಆಗೋದಿಲ್ಲ ಅಂತೇಳಿ ಜನತೆ ತಿಳ್ಕೊಂಬಾರ್ದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏರಿಕೆ ಆಗೋದ್ರಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಟೀ ಮಾರ್ತಕ್ಕಂಥವ್ರು ಇರ್ಬೋದು, 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ವಡೆ ಮಾರ್ತಕ್ಕಂಥವ್ರು ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಅವರನ್ನೇ ಈ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹೋಟೆಲ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ಹೊಟ್ಟೆ ಮೇಲೆ ಬಿಜೆಪಿ ಸರ್ಕಾರ ಹೊಡೆದಿದೆ. ಇದನ್ನ ಕೂಡಲೇ ಹಿಂಪಡೆದುಕೋಬೇಕು. ಚುನಾವಣೆ ಆಗುವ ತನಕ ಬಿಜೆಪಿ ಸರ್ಕಾರ 1 ರೂಪಾಯಿ ಕೂಡ ಬೆಲೆ ಏರಿಕೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಚುನಾವಣೆ ಮುಗಿದು 2 ದಿನ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಇವತ್ತು 1000 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಕೂಡಲೇ ಈ ಬೆಲೆ ಏರಿಕೆನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀರಿ. ಮಂಡ್ಯ ತಾಲೂಕಿನ ಜವನಹಳ್ಳಿ ಗ್ರಾಮದಲ್ಲಿ ಗೃಹಿಣಿಯೊಬ್ಬರ ಅನುಮಾನಾಸ್ಪದ ಸಾವು ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮದ ಬ್ಯಾಟೇಗೌಡನ ಪತ್ನಿ 24 ವರ್ಷದ ನಾಗವೇಣಿ ಅವರ ಮೃತದೇಹ ಗ್ರಾಮ ಸಮೀಪದ ನೀರಿನ ಕೊಳದಲ್ಲಿ ಪತ್ತೆಯಾಗಿದೆ. ಮೃತಳ ಪೋಷಕರು ತಮ್ಮ ಮಗಳಿಗೆ ಪತಿ ವರದಕ್ಷಿಣೆಗಾಗಿ ನಿರಂತರ ಕಿರುಕುಳ ನೀಡುತ್ತಿದ್ದನೆಂದು ಆರೋಪಿಸಿದ್ದಾರೆ. ಇದೇ ಕಿರುಕುಳದಿಂದಲೇ ನಾಗವೇಣಿಯನ್ನು ಕೊಲೆ ಮಾಡಲಾಗಿದೆ ಎಂಬ ಶಂಕೆಯನ್ನು ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ. ಘಟನೆ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪತಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸತ್ಯಾಸತ್ಯತೆ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸರ್ ಒಂಚೂರು ಈ ಕಡೆ ಸರ್. ಈ ಕಡೆ ಬನ್ರಿ ಹೇಳ್ತಾರಲ್ಲ ಬಾಬು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ವಿಧಾನಸಭಾ ಕ್ಷೇತ್ರದ ಕೊಕ್ಕನಘಟ್ಟ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಗಳ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭಾಗವಹಿಸಿದರು. ರಸ್ತೆ ನಿರ್ಮಾಣದಿಂದ ಗ್ರಾಮಕ್ಕೆ ಉತ್ತಮ ಸಂಚಾರ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ಶಾಸಕರು ತಿಳಿಸಿದರು. ಗುದ್ದಲಿ ಪೂಜೆಯ ಬಳಿಕ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಒದಗಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳ ಸೌಲಭ್ಯಗಳನ್ನು ಹೆಚ್ಚಿಸುವುದು ಸರ್ಕಾರದ ಆದ್ಯತೆ ಎಂದು ಹೇಳಿದರು.
ಇದಕ್ಕೆ ಯಾರೋ ಫ್ರೆಂಡ್ ಹಂಗೆ ಬಿದ್ದಿದ್ಯಾ ಟಿವಿ ನಮಗೆ ನಾಳೆ ನಾಳೆ ಮಾಡಿಸ್ತೀನಿ ಅದು ಲಾರಿ ಬಿಟ್ಬಿಡ್ತಲ್ಲ ಒಂದು ಅಷ್ಟು ಚಿಕ್ಕ ಆಗ್ತಿಲ್ಲ. ಅದೇ ಜಾಗ ಸೆಟ್ಟನ್ನೇ ವಹಿಸ್ಕೊ ಒಂದು ನಿಮಿಷ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಉಂಟಾದ ಹಾನಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಸ್ಥಳಗಳಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆಯಿಂದ ಹಾನಿಗೊಳಗಾದ ಮನೆಗಳು, ರಸ್ತೆ ಹಾಗೂ ಕೃಷಿ ಜಮೀನುಗಳನ್ನು ವೀಕ್ಷಿಸಿ ಪರಿಸ್ಥಿತಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಅಗತ್ಯ ನೆರವು ಒದಗಿಸಲು ಕ್ರಮವಹಿಸುವುದಾಗಿ ಭರವಸೆ ನೀಡಿದರು. ಸ್ಥಳೀಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಆಲಿಸಿ ಶೀಘ್ರ ಪರಿಹಾರ ನೀಡುವಂತೆ ಭರವಸೆ ನೀಡಿದರು. ಆಡಳಿತ ಯಂತ್ರ ಸದಾ ಜನರೊಂದಿಗೆ ಇರುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಎಷ್ಟು ಮಣ್ಣಲ್ಲಿ ಹೋಯ್ತಲ್ಲ ಮೇಡಮ್, ಗಾಳಿ ಜಾಸ್ತಿ ಆಗಿರೋದನ್ನೆಲ್ಲ ಇದು ಕಪ್ಪು ಮಣ್ಣು ಬಿಗಿ ಇರೋದು, ಗಾಳಿ ಜಾಸ್ತಿ ಆಗಿ ಸ್ವಲ್ಪ ಇದಾಗಿದೆ. ಬರೀ ರೋಡ್ ಸೈಡ್ ನೋಡ್ಕೊಂಡು ಹೋದ್ರೆ ಎಷ್ಟೋ ಬಿದ್ದೋಗ್ಬಿಟ್ಟಿದೆ ಮೇಡಮ್. ಬರೀ ರೋಡಲ್ಲಿ ಹೋದ್ರೆ ಆ ಕಡೆ ಸಿಗುತ್ತೆ, ಜಮೀನು ಒಳಗಡೆ ಹೋಗೋದೇ ಅದು 30 ಎಕರೆ ಏನೋ ಬಾಳೆನೇ ಹೋಗಿದೆ ಹೌದು, ಅಡಿಕೆನೂ ಲಾಸ್ ಆಗಿದೆ. ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಊರು ಬರುತ್ತೆ ಮೇಡಮ್. ಬಸವನಹಳ್ಳಿ ಕೊಪ್ಪಳು, ಕೌಲು ಅಂತ 3 ಬರುತ್ತೆ. ಗಂಜೋಳ ಪಂಚಾಯತಿ ಸೇರಿದ್ದು ಕಸ್ಬಾ ಹೋಬಳಿ ಲಾಸ್ಟ್ ಕ್ವಾರ್ಟರ್ ನಾವೇ ಹರ್ಕೊಡ್ ತಾಲೂಕಲ್ಲಿ. ಈ 3ರಲ್ಲಿ ಆದ್ಮೇಲೆ ಮತ್ತೆ ಕೇಶವಪುರ, ಉಪಾರ ಕೊಪ್ಪಳು, ಮಂಟಿ ಕೊಪ್ಪಳು, ಈ ಕಡೆ ಇದೇ ತರ ಏನೇನು ಬೇರೆ ಬೇರೆ ತರದ ಬೆಳೆಗಳೆಲ್ಲ ಹೋಗಿದೆ. ಅಡಿಕೆ, ತೆಂಗು, ಗಾಳಿ ಜೋರಾಗಿ ಮನೆ ಮತ್ತೆ ಸೀಟ್ಗಳು, ನಮ್ದೊಂದು ಇಟ್ಕೆ ಫ್ಯಾಕ್ಟ್ರಿ ಬಿದ್ದೋಗಿದೆ, ಸೀಟ್ ಎಲ್ಲ ಹೋಗಿದೆ. 20 ಮೇಡಮ್, 20 ಎಡಕರಿಗೆ 20 ಮಾಡ್ತಿರೋದು ಎಲ್ಲ 500 ಅಡಿ ಬಾವಿನೇ ಕಮ್ಮಿ ಮಾಡ್ತೀವಿ. ಇದು ಎಲ್ಬೇಕು ಯಾರು ಕೇಳ್ಬೇಕಲ್ಲ, ಇಲ್ಲಿ ಯಾರು ಸುಳ್ಳು ಹೇಳಲ್ಲ. ಆದ್ರೂ ಈ ತರ ಇರೋದೇ 2 ಎಕರೆ ಮೇಡಮ್ ಜಮೀನು ಅಷ್ಟೇ, ಜಾಸ್ತಿ ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಬೆಳೆ ಬಂದಿರೋದು ಗೊನೆ ತಗೊಳ್ರಿ, ಫೋಟೋ ತಗೊಂಡ್ಬೇಕಾದ್ರೆ ಗೊನೆಗಳು ತಗೊಳ್ಳಿ. ಬೆಳೆ ನೋಡ್ರಿ, ಬರೀ ಇದು ಮತ್ತು ಸ್ಪೆಷಲ್ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2019 ಚುನಾವಣೆಯಲ್ಲಿ ಅಂಚೆ ಮತಗಳ ಮರು ಎಣಿಕೆ ವೇಳೆ ಭಾರೀ ಹೈಡ್ರಾಮಾ ನಡೆಯಿತು. ಸ್ಟ್ರಾಂಗ್ ರೂಂನಲ್ಲಿ ಕೆಲವು ಟ್ರಂಕ್ಗಳು ತೆರೆದ ಸ್ಥಿತಿಯಲ್ಲಿ ಕಂಡುಬಂದ ಹಿನ್ನೆಲೆ ಟ್ಯಾಂಪರಿಂಗ್ ಆರೋಪ ಕೇಳಿಬಂದಿದ್ದು, ಬಿಜೆಪಿ ಕೈವಾಡವಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಮತ ಎಣಿಕೆ ಸ್ಥಗಿತಗೊಳಿಸಿ ಹೈಕೋರ್ಟ್ ಗಮನಕ್ಕೆ ತರಬೇಕೆಂದು ಆಗ್ರಹಿಸಿದರು. ನಂತರ ಚುನಾವಣಾಧಿಕಾರಿಗಳು 20 ಟ್ರಂಕ್ಗಳನ್ನು ಪರಿಶೀಲಿಸಿದಾಗ ಕೆಲವು ಪೆಟ್ಟಿಗೆಗಳಲ್ಲಿ ಕೇವಲ ದಾಖಲೆ ಪತ್ರಗಳಿದ್ದು, ಅಂಚೆ ಮತಗಳಿರುವ ಟ್ರಂಕ್ಗಳು ಸುರಕ್ಷಿತವಾಗಿವೆ ಎಂದು ಸ್ಪಷ್ಟಪಡಿಸಿದರು. ಮರು ಎಣಿಕೆ ಬಳಿಕ ಟಿಡಿ ರಾಜೇಗೌಡರ ಗೆಲುವು ದೃಢಪಟ್ಟಿದ್ದು, ಲೀಡ್ 201ರಿಂದ 203ಕ್ಕೆ ಏರಿಕೆಯಾಯಿತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು ಮುಗಿಲು ಮುಟ್ಟಿದ ಶಿಳ್ಳೆ, ಚಪ್ಪಾಳೆ, ಹೂವಿನ ಹಾರ ಹಾಕಿ ಗೆಲುವಿನ ಸಂಭ್ರಮ.
ಇಲ್ಲ, ಭಾವುಕನಾಗ್ತಾ ಇಲ್ಲ. ಖುಷಿ ನಮಗೆ, ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ನನಗೆ ರಿಸಲ್ಟ್ ನಲ್ಲಿ ಸಂಪೂರ್ಣ ನಮಗೆ ವಿಶ್ವಾಸ, ನಂಬಿಕೆ ಇತ್ತು. ಅನಗತ್ಯ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಿಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಚಿಕ್ಕಮಗಳೂರು ತಾಲೂಕಿನ ಹುಕ್ಕುಂದ ಗ್ರಾಮದಲ್ಲಿ ಐತಿಹಾಸಿಕ ಮಹತ್ವ ಹೊಂದಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ಮಹಾಗಣಪತಿ ದೇವರ ದೇವಸ್ಥಾನದ ಲೋಕಾರ್ಪಣೆ ಭವ್ಯವಾಗಿ ನೆರವೇರಿತು. ಕೇವಲ 19 ಮನೆಗಳಿರುವ ಸಣ್ಣ ಗ್ರಾಮವಾಗಿದ್ದರೂ ಆಕರ್ಷಕ ವಿನ್ಯಾಸದ ಈ ದೇಗುಲ ಕಣ್ಮನ ಸೆಳೆಯುತ್ತಿದೆ. ಧಾರ್ಮಿಕ ವಾತಾವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಗ್ರಾಮಸ್ಥರು ಭಕ್ತಿಭಾವದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ದೇವಸ್ಥಾನ ನಿರ್ಮಾಣಕ್ಕೆ ಕೈಜೋಡಿಸಿದವರನ್ನು ಸನ್ಮಾನಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಕೇಂದ್ರವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಹುಕ್ಕುಂದ ಗ್ರಾಮದಲ್ಲಿ ಹೊಸತಾಗಿ ಗ್ರಾಮಸ್ಥರಿಂದ ನಿರ್ಮಾಣ ಆಗಿರುವಂತಹ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ. ಒಂದು ಶಿವನ ಅಂಶ. ಮಲ್ಲೇಶ್ವರ ಅಂದ್ರೆ ನನಗೆ ಗೊತ್ತಿರುವ ಪ್ರಕಾರ ಒಂದು ಶಿವನ ಅಂಶ. ಸಾಮಾನ್ಯವಾಗಿ ಯಾವುದೇ ಸರ್ಕಾರದ ದೊಡ್ಡ ನೆರವಿಲ್ಲದೆ ಇಲ್ಲಿಯ ಜನರೇ ಸಂಗ್ರಹಣ ಮಾಡಿ ಸುಮಾರು ಅತ್ಯಂತ ವೈವಿಧ್ಯಮಯವಾದಂಥ ಕಾಷ್ಟಶಿಲ್ಪದ ಕಲ್ಪನೆಯನ್ನು ಮೈಗೂಡಿಸಿಕೊಂಡು ಶಿಲಾಮಯವಾದಂಥ ದೇವಸ್ಥಾನವನ್ನು, ಮಲ್ಲೇಶ್ವರ ದೇವಸ್ಥಾನವನ್ನು ಮಾಡಿದ್ದನ್ನು ನಾನು ಕಂಡೆ. ಎಷ್ಟು ಮನೆ ಇದೆ ಕೇಳಿದ್ರೆ ಕೆಲವೊಂದು 50 ಮನೆ ಒಳಗೆ ಇದೆ ಅಂತೆ ಈ ಪ್ರದೇಶದಲ್ಲಿ. 18-19 ಮನೆಯಲ್ಲಿ ಎಷ್ಟು ದೊಡ್ಡ ದೇವಸ್ಥಾನ ಕಟ್ತಾರೆ ಅಂತ ಹೇಳಿದ್ರೆ ಇದು ಬಹುಶಃ ಇಡೀ ರಾಜ್ಯದಲ್ಲೇ ಒಂದು ದಾಖಲೆ ಅಂತ ಅನಿಸ್ಬಿಡ್ತೇನೆ ನನಗೆ. ನಾನು ಮಂತ್ರಿ ಆಗಿದ್ದಾಗ ನಾನು ಕೊಟ್ಟ ಹಣ ಇದು ಸೇರಿಯೂ ಕೂಡ ದೇವಸ್ಥಾನ ಕಟ್ಟೋದು ಕಷ್ಟ ಅಂತ ಹೇಳಿ ಭಕ್ತಾದಿಗಳೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ದುಡಿದ ಹಣವನ್ನು ಹಾಕಿ ಇಷ್ಟೊಂದು ಚಂದವಾದ, ಕಲಾತ್ಮಕವಾದ, ಸುಂದರವಾದ, ಮುಂದಿನ ತಲೆಮಾರಿಗೆ ಹೇಳಬಹುದಾದಂಥ ಒಂದು ಒಳ್ಳೆಯ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾನು ನಮನಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಇದರ ಪೂಜಾ ಪ್ರಕ್ರಿಯೆಗಳು ಅತ್ಯಂತ ಚಂದವಾಗಿ ಆಗಬೇಕು. ಸಾಮಾನ್ಯ ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಒಂದು ಶಕ್ತಿ ದೇವಾಲಯದಿಂದ ಹೊರಹೊಮ್ಮುವಂಥ ಒಂದು ವಾತಾವರಣ ಇದ್ದಾಗ ಅಲ್ಲಿರುವಂತಹ ಜನರಿಗೆ ನೆಮ್ಮದಿ ಮತ್ತು ಆತ್ಮಸ್ಥೈರ್ಯ ಬರುತ್ತೆ ಅನ್ನೋದು ಒಂದು ಭಾವನೆ, ಧಾರ್ಮಿಕ ಭಾವನೆ. ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ದೇವಸ್ಥಾನವನ್ನ ಮತ್ತೆ ಬೇಕಾದಂಥ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಮತ್ತಷ್ಟು ವೈವಿಧ್ಯತೆ ಮಾಡಬೇಕು ಅನ್ನೋದು ನಮ್ಮ ಹಂಬಲ. ಒಬ್ಬ ಸಂಸದನಾಗಿ ನನ್ನ ಮಿತಿ ಒಳಗೆ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೇನೆ ಅಂತ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕಾಂಗ್ರೆಸ್ ಪಕ್ಷದೊಳಗೆ ಗೊಂದಲ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಲು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಪರಮೇಶ್ವರ್ ಅವರ ಹೆಸರನ್ನು ಮುಂದಕ್ಕೆ ತರುತ್ತಿದ್ದಾರೆ ಎಂದು ಹೇಳಿದರು. 50-50 ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಗೊಂದಲ ಸೃಷ್ಟಿಸಲಾಗುತ್ತಿದೆ ಎಂದು ಟೀಕಿಸಿದರು. ಒಪ್ಪಂದ ಆಗಿದ್ಯೋ ಇಲ್ಲೋ ಆ ಪುಣ್ಯಾತ್ಮರಿಗೆ ಗೊತ್ತು. ಪಕ್ಷದ ಒಳರಾಜಕೀಯವೇ ಈ ಬೆಳವಣಿಗೆಗೆ ಕಾರಣವಾಗಿದ್ದು ಉದ್ದೇಶಪೂರ್ವಕವಾಗಿ ನಾಯಕರ ಹೆಸರನ್ನು ಎಳೆಯಲಾಗುತ್ತಿದೆ ಎಂದು ಜೋಶಿ ಆರೋಪಿಸಿದರು. ಕಾಂಗ್ರೆಸ್ನಲ್ಲಿ ಏಕತೆ ಇಲ್ಲದೆ ಒಳಕಳಹ ಹೆಚ್ಚುತ್ತಿದೆ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತರ್ತಾರೆ ಅಂತಂದ್ರೆ ಖರ್ಗೆ ಅವರಂತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ ನಾವೇನು ಇವ್ರನ್ನ ಮಾಡ್ರಿ ಅವ್ರನ್ನ ಮಾಡ್ರಿ ಅಂತ ಹೇಳಕ್ಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನೋ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದ ಆಗಿತ್ತು ಅಂತ. ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿ. ಮಧ್ಯಪ್ರದೇಶದ ಜಬಲ್ಪುರ್ ಸಮೀಪದ ಬಾರ್ಗಿ ಅಣೆಕಟ್ಟಿನಲ್ಲಿ ಸಂಭವಿಸಿದ ಭೀಕರ ದೋಣಿ ದುರಂತದಲ್ಲಿ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದಾರೆ. ನರ್ಮದಾ ನದಿಯಲ್ಲಿ ಹವಾಮಾನ ವೈಪರೀತ್ಯದ ನಡುವೆ ಕ್ರೂಸ್ ದೋಣಿ ಮುಳುಗಿದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಭಾರತೀಯ ಸೇನೆಯ ಡೈವಿಂಗ್ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದು ಈಗಾಗಲೇ 28 ಮಂದಿಯನ್ನು ರಕ್ಷಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹೃದಯ ವಿದ್ರಾವಕ ದೃಶ್ಯವೊಂದು ಕಂಡುಬಂದಿದ್ದು, ದೆಹಲಿಯ ಪ್ರವಾಸಿಗರ ಕುಟುಂಬದ ತಾಯಿ ಮತ್ತು 6 ವರ್ಷದ ಬಾಲಕ ಸಾವನ್ನಪ್ಪಿದ್ದು, ತಾಯಿ ತನ್ನ ಮಗುವನ್ನು ರಕ್ಷಿಸಲು ಕೊನೆಯ ಕ್ಷಣದವರೆಗೆ ಹೋರಾಡಿದ ಸ್ಥಿತಿಯಲ್ಲಿ ಇಬ್ಬರ ಮೃತದೇಹಗಳು ಪರಸ್ಪರ ಅಪ್ಪಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಅದೇ ಕುಟುಂಬದ ತಂದೆ ಹಾಗೂ ಮಗಳು ಪಾರಾಗಿದ್ದಾರೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಖಾಲಿ ಸಿಲಿಂಡರ್ ತಲೆ ಮೇಲೆ ಹೊತ್ತು ಪ್ರೊಟೆಸ್ಟ್. ಶೃಂಗೇರಿ ವಿಧಾನಸಭೆ ಅಂಚೆ ಚುನಾವಣೆ ಮತ ಮರು ಎಣಿಕೆಯಲ್ಲಿ ಹೈಡ್ರಾಮಾ. 203 ಲೀಡ್ನೊಂದಿಗೆ ಮತ್ತೆ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಗೆಲುವು. ಮಧ್ಯಪ್ರದೇಶದ ಜಬಲ್ಪುರ್ನ ಬಾರ್ಗಿ ಅಣೆಕಟ್ಟಿನಲ್ಲಿ ನರ್ಮದಾ ನದಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ದೋಣಿ ಮುಳುಗಿ 9 ಸಾವು, 28 ಜನರ ರಕ್ಷಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.